Dear students, today we'll be studying, we'll be discussing about the topic positive attitude. Myself, Chandrakala A, will be explaining you how to develop positive attitude in this particular session. ಸೊ ಈ ಸೆಷನಲ್ಲಿ ನಾವು ಪಾಸಿಟಿವ್ ಆ್ಯಟಿಟ್ಯೂಡನ್ನು ಹೇಗೆ ಡೆವಲಪ್ ಮಾಡ್ಬೋದು ಅಂತ ನಾವು ಇಲ್ಲಿ ಕಲಿಯೋಣ. ಸೊ ಒಬ್ಬ ವ್ಯಕ್ತಿ ಪಾಸಿಟಿವ್ ಆ್ಯಟಿಟ್ಯೂಡ್ ತನ್ನಲ್ಲಿ ತಾನು ಬೆಳೆಸ್ಕೋಬೇಕು ಅಂದಾಗ ಮೊದಲನೇದಾಗಿ ಏನು ಮಾಡಬಹುದು ಅಂದರೆ ಬಿಲೀವ್ ಇನ್ ಆಪ್ಟಿಮಿಸಮ್. ಸೊ ಫ್ಯೂಚರಲ್ಲಿ ಏನೇ ಆಗುತ್ತೆ ಅದು ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ಇರಬೇಕು. ಯಾವಾಗಲೂ ಏನೂ ಕೆಟ್ಟದಾಗುತ್ತೆ ಅನ್ನೋ ಭಾವನೆ ಇದ್ದರೆ ನಾವು ಯಾವುದೇ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯಾವಾಗಲೂ ಫ್ಯೂಚರಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯನ್ನು ಬೆಳೆಸ್ಕೋಬೇಕು. ಸೊ ಒಳ್ಳೆಯ ನಂಬಿಕೆಯನ್ನು ಬೆಳೆಸ್ಕೊಂಡಾಗ ನಿಮಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇರುತ್ತೆ. ಆವಾಗ ಯಾವುದೇ ರೀತಿಯ ಭಯ ಆಗಲಿ ಫಿಯರ್ ಆಗಲಿ ನಿಮ್ಮಲ್ಲಿ ಇರಲ್ಲ. ಅದೇ ರೀತಿ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ನೀವು ತಯಾರಿರಬೇಕು. ಆಲ್ವೇಸ್ ಯು ಶುಡ್ ಹ್ಯಾವ್ ಎ ಡಿಸೈರ್ ಟು ವರ್ಕ್ ಹಾರ್ಡ್. ದೆನ್ ವೆನ್ಎವರ್ ಯು ಗೆಟ್ ಅ ಚಾನ್ಸ್ ಟು ಲರ್ನ್, ಆಲ್ವೇಸ್ ಕೀಪ್ ಲರ್ನಿಂಗ್, ನೆವರ್ ಸ್ಟಾಪ್ ಲರ್ನಿಂಗ್. ಸೊ ಕಲಿಕೆ ಅನ್ನೋದು ತುಂಬ ಒಳ್ಳೆಯದು. ಸೊ ಆ ಕಲಿಕೆಯನ್ನು ನೀವು ಯಾವತ್ತು ನಿಲ್ಲಿಸಬಾರ್ದು. ಅದು ನಿಮ್ಮ ಜೂನಿಯರ್ಸಿಂದ ಆಗಿರ್ಬೋದು ಅಥವಾ ಸೀನಿಯರ್ಸಿಂದ ಆಗಿರ್ಬೋದು, ಅದನ್ನು ನೀವು ಕಲಿಬೇಕಾಗುತ್ತೆ. ದೆನ್ ನೆವರ್ ಗಿವ್ ಅಪ್ ಹೋಪ್. ಸೊ ಪಾಸಿಟಿವ್ ಆ್ಯಟಿಟ್ಯೂಡ್ ನೀವು ಡೆವಲಪ್ ಮಾಡಬೇಕು ಅಂದರೆ ಯಾವತ್ತೂ ನೀವು ಪ್ರಯತ್ನವನ್ನು ನಿಲ್ಲಿಸಬಾರ್ದು. ಸೊ ನಿಮಗೆ ತೋಚಿದ್ದು ಬಂದಿಲ್ಲ ಅಥವಾ ನಿಮಗೆ ಅಂದ್ಕೊಂಡಿದ್ದು ಆಗಿಲ್ಲ ಅಂದಾಗ ಅಲ್ಲಿಗೆ ನಿಲ್ಲಿಸಬಾರ್ದು. ನೀವು ಟ್ರೈ ಮಾಡ್ತಾನೆ ಇರಬೇಕು. ದೆನ್ ಫೋಕಸ್ ಆನ್ ದ ಸ್ಟ್ರೆಂತ್ ಆ್ಯಂಡ್ ನಾಟ್ ಆನ್ ವೀಕ್ನೆಸ್. ನಿಮ್ಮಲ್ಲಿರುವಂತಹ ಪಾಸಿಟಿವ್ನೆಸ್ ಮೇಲೆ ನೀವು ಯೋಚನೆ ಮಾಡಿ. ನಿಮ್ಮಲ್ಲಿರುವಂಥ ವೀಕ್ನೆಸ್ ಮೇಲೆ ನೀವು ತುಂಬ ಕಾನ್ಸಂಟ್ರೇಟ್ ಮಾಡಬೇಡಿ. ಕಾನ್ಸಂಟ್ರೇಟ್ ಮಾಡಿದ್ರೇನು ಆ ವೀಕ್ನೆಸ್ಸನ್ನು ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಸ್ಟ್ರೆಂತ್ಗೆ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಹೊತ್ತು ನನ್ನ ಹತ್ರ ಈ ವೀಕ್ನೆಸ್ ಇದೆ ಅಂತ ಸುಮ್ಮನೆ ಬೇಜಾರು ಮಾಡಿಕೊಂಡು ಇರಬಾರ್ದು. ಆಲ್ವೇಸ್ ಫೋಕಸ್ ಆನ್ ಯುವರ್ ಸ್ಟ್ರೆಂತ್, ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ವೀಕ್ನೆಸ್, ಟ್ರೈ ಟು ಕನ್ವರ್ಟ್ ದೆಮ್ ಆರ್ ಟ್ರೈ ಟು ಮೇಕ್ ದೆಮ್ into strengths. Then apart from this, you can also go for affirmation. Affirmation is a concept which has been given by Stephen Covey in the book 7 Habits of Highly Effective People. So whenever you get a chance, please do read this particular book. Then stop blaming others. ಸೊ ಯಾವುದೇ ರೀತಿಯ ನಿಮ್ಮ ಕೆಲಸದಲ್ಲಿ ನೀವು ತಪ್ಪು ಮಾಡಿದಾಗ ಅಥವಾ ನಿಮಗೆ ಫೇಲ್ಯೂರ್ ಬಂದಾಗ ಅದನ್ನು ನೀವು ಬೇರೆಯವ್ರ ಮೇಲೆ ಹಾಕೋದನ್ನು ನಿಲ್ಲಿಸಿ. ಸೊ ಟೋಟಲ್ ರೆಸ್ಪಾನ್ಸಿಬಿಲಿಟಿಯನ್ನು ನೀವು ತೊಗೊಳೋದನ್ನು ನೀವು ಕಲಿಬೇಕು. ದೆನ್ ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆಗೆ ನೀವು ಹೋದ್ರೇನು ನಿಮಗೆ ಈ ಪಾಸಿಟಿವ್ ಆ್ಯಟಿಟ್ಯೂಡನ್ನು ಬೆಳೆಸೋಕ್ಕೆ ಒಳ್ಳೆಯದಾಗುತ್ತೆ ಆಗುತ್ತೆ. ದೆನ್ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬ ಮುಖ್ಯ. ನೀವು ಯಾವುದೇ ಕೆಲಸ ಮಾಡಿದ್ರೂ ಕಾನ್ಷಿಯಸ್ ಆಗಿ ಮಾಡಿ. ಡೋಂಟ್ ಬಿ ಆಬ್ಸೆಂಟ್ ಮೈಂಡೆಡ್, ಆಲ್ವೇಸ್ ಹ್ಯಾವ್ ಎ ಪ್ರೆಸೆನ್ಸ್ ಆಫ್ ಮೈಂಡ್. So whenever you're doing any kind of job, always be conscious of what kind of job you're doing. Fully concentrate on that particular job or work that you're doing. Then ಈ ಮೂರನ್ನು ಪ್ರಾಕ್ಟೀಸ್ ಮಾಡ್ತಾರೆ. ದಟ್ ಈಸ್ ಪ್ಲಾನಿಂಗ್, ಪ್ರಿಪ್ರೇಷನ್ ಆ್ಯಂಡ್ ಪ್ರಾಕ್ಟೀಸ್. ಸೊ ಈ ಮೂರು ಪೀಸಿಂದ ನಿಮಗೆ ಈ ಪಾಸಿಟಿವ್ ಆ್ಯಟಿಟ್ಯೂಡನ್ನು ಡೆವಲಪ್ ಮಾಡ್ಕೋಬಹುದು. ಸೊ ಪ್ರತಿಯೊಂದು ಕೆಲಸವನ್ನು ಯಾವ ಕೆಲಸ ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ಮಾಡಬೇಕು ಅನ್ನೋದನ್ನು ಕ್ಲೀನಾಗಿ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾಗುವಂಥ ತಯಾರಿಯನ್ನು ಮಾಡ್ಕೊಳ್ಳಿ. ಅದೇ ರೀತಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಈ ಮೂರನ್ನು ಮಾಡೋದ್ರಿಂದ ನಿಮಗೆ ಈ ಪಾಸಿಟಿವ್ ಆ್ಯಟಿಟ್ಯೂಡನ್ನು ಬೆಳೆಸುವಂಥ ಸಾಧ್ಯತೆ ಆಗುತ್ತೆ. ದೆನ್ ಅಕ್ಸೆಪ್ಟ್ ಚೇಂಜಸ್. ಯಾವುದೇ ರೀತಿಯ ಮಾರ್ಪಾಟುಗಳಾದಾಗ, ಅದಕ್ಕೆ ಬದಲಾವಣೆಗಳಾದಾಗ ನೀವು ಅದನ್ನು ಒಪ್ಕೊಳ್ಬೇಕಾಗುತ್ತೆ, ನೀವು ಬದಲಾಗಬೇಕಾಗುತ್ತೆ. ಸೊ ಡೋಂಟ್ ರಿಸ್ಟ್ರಿಕ್ಟ್ ಎನಿ ಕೈಂಡ್ ಆಫ್ ಚೇಂಜಸ್, ಆಲ್ವೇಸ್ ಬಿ ರೆಡಿ ಟು ಅಕ್ಸೆಪ್ಟ್ ಚೇಂಜಸ್. ದೆನ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನಾವು ಪಾಸಿಟಿವ್ ಆ್ಯಟಿಟ್ಯೂಡಿಂದ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀವಿ. ಹೇಗೆ ಹೇಳ್ತಾರೆ ಅಂದರೆ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಮೂಲಕನೂ ಹೇಳ್ತೀವಿ. ಸೊ ಇವಾಗ ಸದ್ಯಕ್ಕೆ ನೋಡಿ, ಇಲ್ಲಿ ದ ಬೆನಿಫಿಟ್ಸ್ ಆರ್ ಎವರ್ ಲಾಸ್ಟಿಂಗ್. ಪಾಸಿಟಿವ್ ಆ್ಯಟಿಟ್ಯೂಡ್ಸಿಂದ ನಮಗೆ ಬರುವಂತಹ ಬೆನಿಫಿಟ್ಸು ಹಲವಾರು ವರ್ಷಗಳ ಕಾಲ ಇರುತ್ತೆ. ಸೊ ಎನ್ಹ್ಯಾನ್ಸ್ಡ್ ಎಬಿಲಿಟಿ. ಸೊ ಇದು ಏನಾಗುತ್ತೆ, ಪಾಸಿಟಿವ್ ಆ್ಯಟಿಟ್ಯೂಡಿಂದ ಏನಾಗುತ್ತೆ, ನಮ್ಮ ಸ್ಕಿಲ್ಸ್ ಬಿಲ್ಡ್ ಆಗುತ್ತೆ. ಅದಲ್ಲದೆ ನಮ್ಮ ರಿಸೋರ್ಸಸ್ ಏನಿದೆಯೋ ಅದನ್ನು ನಾವು ಡೆವಲಪ್ ಮಾಡ್ಕೊತೀವಿ. ಸೊ ಈ ಪಾಸಿಟಿವ್ ಆ್ಯಟಿಟ್ಯೂಡಿಂದ ನಾವು ಕಲಿಯುವಂಥ ಸ್ಕಿಲ್ಸು ನಮ್ಮ ಜೀವಿತಾಂತ, ನಮ್ಮ ಲೈಫ್ ಲಾಂಗ್, ಜೀವನ ಪೂರ್ತಿ ನಾವು ಅದನ್ನು ಅಳವಡಿಸ್ತೀವಿ. ಸೊ ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ, ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಮೂಲಕ ಇದನ್ನು ಹೇಳ್ತೇನೆ. ಒಂದು ಮಗು
ತನು ಒಂದು ಪಾರ್ಕ್ಗೆ ಹೋಗಿ ಆಟ ಆಡಿದಾಗ ತನ್ನ ಫ್ರೆಂಡ್ಸ್ ಜೊತೆ ಆಟ ಆಡಿದಾಗ ಒಂದು ಬ್ರಾಂಚಿಂದ ಒಂದು ಗಿಡದಿಂದ ಇನ್ನೊಂದು ಗಿಳಿಯ ಮೇಲೆ ಹೋದಾಗ ತನು ಆ ಮಗು ಯಾವ್ಯಾವ ಸ್ಕಿಲ್ಸನ್ನು ಕಲಿಯುತ್ತೆ, ಫಿಸಿಕಲ್ ಸ್ಕಿಲ್ಸನ್ನು ಕಲಿಯುತ್ತೆ, ಸೋಷಿಯಲ್ ಸ್ಕಿಲ್ಸನ್ನು ಕಲಿಯುತ್ತೆ, ಕ್ರಿಯೇಟಿವ್ ಸ್ಕಿಲ್ಸನ್ನು ಕಲಿಯುತ್ತೆ. So here let us try to understand from this example that a positive attitude helps in communication skills, enhances the communication skills, and whatever skills that we learn from positive skills, positive attitude, it's everlasting. So here, take this example. A child who runs around outside, swinging on branches and playing with friends, develops physical skills, social skills, creative skills. So see, these skills last much longer than emotions that initiated them. ಸೊ ಯಾವ ಈ ಎಮೋಷನ್ಸಿಂದ ಆ ಮಗು ಆಚೆ ಹೋಗಿ ಆಟ ಆಡ್ತೋ ಆ ಎಮೋಷನ್ಸ್ ಸ್ವಲ್ಪ ಹೊತ್ತೇ ಇರುತ್ತೆ, ಮತ್ತು ಮನೆಗೆ ಹೋಗಿದ ತಕ್ಷಣ ಆ ಎಮೋಷನ್ಸ್ ಚೇಂಜ್ ಆಗೋಗುತ್ತೆ. ಆದರೆ ಆ ಎಮೋಷನ್ಸ್, ಆ ಪಾಸಿಟಿವ್ ಎಮೋಷನ್ಸಿಂದ ಏನು ಮಾಡ್ತು, ಅದು ಆಟ ಆಡ್ತು. ಫಸ್ಟ್ ಥಿಂಗ್ ಇಲ್ಲಿ ಫಿಸಿಕಲ್ ಸ್ಕಿಲ್ಸ್ ಕಲಿತು. ಒಂದು ಬ್ರಾಂಚಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹತ್ತುವಾಗ ಅದು ಫಿಸಿಕಲ್ ಸ್ಕಿಲ್ಸ್ ಕಲಿತು. ಅದೇ ರೀತಿ ತನ್ನ ಫ್ರೆಂಡ್ಸ್ ಜೊತೆ ಆಟ ಆಡುವಾಗ, ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಸೋಷಿಯಲ್ ಸ್ಕಿಲ್ಸನ್ನು ಕಲಿಯುತ್ತೆ. ಅದೇ ರೀತಿ ಹೊಸ ಗೇಮ್ಸನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಅಥವಾ ಹೊಸ ಗೇಮ್ಸ್ ಆಟ ಆಡಿದಾಗ, ಮಣ್ಣಲ್ಲಿ ಹೊಸ ಇದನ್ನು ಕ್ರಿಯೇಟ್ ಮಾಡಿದಾಗ ಕ್ರಿಯೇಟಿವ್ ಸ್ಕಿಲ್ಸನ್ನು ಕಲಿಯುತ್ತೆ. ಸೊ ಈ ಯಾವ ಸ್ಕಿಲ್ಸನ್ನು ಅದು ಕಲಿಯುತ್ತೋ ಅದನ್ನು ತನ್ನ ಜೀವನ ಪೂರ್ತಿ ಅಪ್ಲೈ ಮಾಡುವಂಥದ್ದು. ಸೊ though the happiness of learning ends, the skills themselves live on ಅಂತ ಹೇಳ್ತಾರೆ. ಸೊ ಇದನ್ನು ಹೇಳಿರುವಂಥವ್ರು ಫ್ರೆಡ್ರಿಕ್ಸನ್. ಓಕೆ, ಫ್ರೆಡ್ರಿಕ್ಸನ್ ಏನು ಹೇಳ್ತಾರೆ ಅಂದರೆ, ದಿಸ್ ಇಸ್ ಅ ಕಾನ್ಸೆಪ್ಟ್ ವಿಚ್ ಟೆಲ್ಸ್ ಬ್ರಾಡನ್ ಆ್ಯಂಡ್ ಬಿಲ್ಡ್. ಸೊ ಈ ಕಾನ್ಸೆಪ್ಟ್ ಪ್ರಕಾರ ಏನು ಹೇಳ್ತಾ ಇದ್ದಾರೆ, ಪಾಸಿಟಿವ್ ಎಮೋಷನ್ಸಿಂದ ಏನಾಗುತ್ತೆ, ನಮಗೆ ಒಂದು ಓಪನ್ ಮೈಂಡ್ ಬರುತ್ತೆ. ನಾವು ಓಪನ್ ಮೈಂಡೆಡ್ನೆಸ್ಸಿಂದ ಏನಾಗುತ್ತೆ, ನಮ್ಮ ಸೆನ್ಸ್ ಆಫ್ ಪಾಸಿಬಿಲಿಟೀಸ್ ಬ್ರಾಡನ್ ಆಗುತ್ತೆ. ಸೊ ಪಾಸಿಟಿವ್ ಎಮೋಷನ್ಸ್ ಬ್ರಾಡನ್ ಯುವರ್ ಸೆನ್ಸ್ ಆಫ್ ಪಾಸಿಬಿಲಿಟೀಸ್ ಆ್ಯಂಡ್ ಓಪನ್ ಯುವರ್ ಮೈಂಡ್. ಸೊ ಇದರಿಂದ ಏನಾಗುತ್ತೆ, ವಿ ಇನ್ ಟರ್ನ್ ಬಿಲ್ಡ್ ನ್ಯೂ ಸ್ಕಿಲ್ಸ್, ವಿ ಥಿಂಕ್ ಅಬೌಟ್ ನ್ಯೂ ವೇ ಆಫ್ doing a particular thing. So it helps in building new skills and resources that can provide value in other areas of your life. So all these are the benefit of having positive emotions. All these are the benefits of developing positive emotions. So in this particular video, you have studied how to develop positive attitude, and you have got to know the benefit of positive emotions. So with the help of positive emotions, we learn a lot of skills. One of the skill is communication skills, which will last longer in life. So let us look into the other session. In the other session, we'll be discussing about negative attitude.